ಹಲೋ SSLC ಸ್ಟೂಡೆಂಟ್ಸ್, ಹೇಗಿದ್ದೀರಿ? ಹೇಗಿತ್ತು ಇವತ್ತಿನ ಎಕ್ಸಾಮ್? ಐ ಹೋಪ್ ತುಂಬಾ ಚೆನ್ನಾಗಿ ಮಾಡಿದೀರಿ. ಅಂಡ್ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು ಹೇಗಿತ್ತು ಪೇಪರು ಕಮೆಂಟ್ ಮಾಡಿ. ಪಾಸ್ ಆಗೋರಿಗೆ ಅಥವಾ ಅವರೇಜ್ 60 and above ಸ್ಕೋರ್ ಮಾಡೋರಿಗೆ ಅಂತ ಕಷ್ಟ ಇರಲಿಲ್ಲ. ಬಟ್ ಔಟ್ ಆಫ್ ಔಟ್ ಸ್ಕೋರ್ ಮಾಡೋಂಥ ಮಕ್ಕಳಿಗೆ ಸ್ವಲ್ಪ ಒಂದು 3 to 5% ಕಷ್ಟ ಇತ್ತು ಅಂತ ನನಗನ್ನಿಸ್ತು. ನಿಮ್ಗೆ ಹೇಗಿತ್ತು? ಹೇಗ್ ಮಾಡಿದ್ರಿ? ಕಮೆಂಟ್ ಮಾಡಿ. ನಿಮ್ಮ ಸ್ಕೋರ್ ಎಷ್ಟಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಕ್ವಿಕ್ ಆಗಿ 1 ಮಾರ್ಕ್ ಕೀ ಆನ್ಸರ್ ನ ನೋಡೋಣ ಬನ್ನಿ. ಫಸ್ಟ್ ಕ್ವೆಶನ್ ಕ್ವೆಶನ್ ಟ್ಯಾಗ್. ಕರೆಕ್ಟ್ ಆನ್ಸರ್ ವಾಸ್ ಇದೆ. ವಾಸ್ ನೆಗೆಟಿವ್ ಇಲ್ಲ, ಹಾಗಾಗಿ wasn't. ಶಿ ಇದೆ, ಶಿ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, wasn't she. ಇನ್ಫಿನಿಟಿವ್ ಟು ಕಂಪ್ಲೈನ್. ಥರ್ಡ್ ಕ್ವೆಶನ್ ಲ್ಯಾಂಗ್ವೇಜ್ ಫಂಕ್ಷನ್. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್? ಸೀಕಿಂಗ್ ಪರ್ಮಿಷನ್, ಅವ್ರ ಪರ್ಮಿಷನ್ ಕೇಳೋದು. ಫೋರ್ತ್ ಕ್ವೆಶನ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಇಫ್ ಕ್ಲಾಸ್. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ಡ್ಯಾಶ್ ಜಾಯಿನ್ ಯು. ರಿಪೀಟೆಡ್ ಬಂದಿತ್ತು ಕ್ವೆಶನ್. ವುಡ್ ಹ್ಯಾವ್ ಜಾಯಿನ್ ಯು. ಆಪ್ಷನ್ ಬಿ ರೈಟ್ ಆನ್ಸರ್. ಫಿಫ್ತ್ ಕ್ವೆಶನ್ ಒನ್ ಸಿಲಬಲ್. ಕರೆಕ್ಟ್ ಆನ್ಸರ್ ಇಸ್ ರೋಡ್. ಒನ್ ಸಿಲಬಲ್. ಆರ್ಟಿಕಲ್ ಹೂ ಈಸ್ ದ ಟಾಲೆಸ್ಟ್ ದ ಫಾಸ್ಟೆಸ್ಟ್ ರನ್ನರ್ ಇನ್ ದ ಸ್ಕೂಲ್. ದ ಇಸ್ ದ ಆನ್ಸರ್. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್. ಇಮ್ಮಿಡಿಯೇಟ್ಲಿ ಈಸ್ adverb. ಆನ್ಸರ್ ಇಸ್ adverb. ಲಿಂಕರ್ ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್, secured the first place and secured the first place. Preposition Anant was awake breathing the oxygen from cylinder. 9ನೇ ಪ್ರಶ್ನೆಗೆ from cylinder. 10ನೇ ಪ್ರಶ್ನೆ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. he dash for his exam last year past tense ಇದೆ. so be verb. he was reading for his exams last night. 11th question appropriate form of the word. my grandmother told me an interesting story. ಇಂಟರೆಸ್ಟಿಂಗ್ ಇದು ಹಳೆ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ನನ್ನ ವಿಡಿಯೋದಲ್ಲೂ ಕೂಡ ಇದನ್ನ ಮಾಡಿ ತಿಳಿಸಿದೆ. ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ವಶನ್ಸ್. ಹಳೆ ಕ್ವಶನ್ ಪೇಪರ್ 2020 to 26 ಯಾರು ಸಾಲ್ವ್ ಮಾಡಿರ್ತಾರೋ ಇವ್ರಿಗೆ ಡೇಟ್ ಈಸಿ ಆಗಿರುತ್ತೆ. ಅಂಡ್ ಮಾಡಲ್ ಪೇಪರ್ಸ್ ಪ್ರಿಪರೇಟರಿ ಅಷ್ಟೇ ಮಾಡಿರೋರಿಗೆ ಇದ್ರಲ್ಲಿ ಒಂದಷ್ಟು ಇದಿರ್ಲಿಲ್ಲ, ಒಂದಷ್ಟು ಹೊಸ ಕ್ವಶನ್ಸ್ ಅಂತ ಅನ್ಸುತ್ತೆ. ಸರ್ಚ್ ಆಸ್ ವರ್ಬ್ ಓನ್ ಸೆಂಟೆನ್ಸ್. ಐ ಸರ್ಚ್ ಫಾರ್ ಇಟ್ ಅಥವಾ ಐ ಸರ್ಚ್ಡ್ ಹಿಂಗ್ ಬರ್ದ್ರು ಕರೆಕ್ಟ್. ಐ ಸರ್ಚ್ ಅಂತ ಬರ್ದ್ರು ಕರೆಕ್ಟ್. ಐ ಸರ್ಚ್ಡ್ ಅಂತ ಬರ್ದ್ರು ಕರೆಕ್ಟ್. ಐ ಸರ್ಚ್ಡ್ ಇಟ್ ಅಂತ ಬರ್ದ್ರು ಕರೆಕ್ಟ್. ಎನಿಥಿಂಗ್ ಯು ಕ್ಯಾನ್ ರೈಟ್ ಫಾರ್ ಇಟ್. ನೆಕ್ಸ್ಟ್ ಕ್ವಶನ್ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡುವಂತದ್ದು. ರಾಮೇಶ್ವರಿ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಇದು ಕಂಪ್ಯಾರೇಟಿವ್ ಡಿಗ್ರಿನಲ್ಲಿ ಇದೆ. ಸೂಪರ್ಲೇಟಿವ್ ಗೆ ಚೇಂಜ್ ಮಾಡಿದವಾಗ ರಾಮೇಶ್ವರಿ ಈಸ್ ದ ವೈಸೆಸ್ಟ್. ವೈಸ್ ಇರೋದೇನಾಗ ವೈಸರ್ ವೈಸೆಸ್ಟ್. ಸೂಪರ್ಲೇಟಿವ್ ಡಿಗ್ರಿ ಏನಾಯ್ತು? ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಹೀಗೆ ಬರೆದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಪ್ಯಾಸಿವ್ ವಾಯ್ಸ್ ಅಷ್ಟೇ ಮಾಡಲ್ ಪೇಪರ್ಸ್ ಅಲ್ಲಿ ಈ ಪ್ಯಾಟರ್ನ್ ಪಾಸ್ಟ್ ಟೆನ್ಸ್ ಇತ್ತು, ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಕೊಟ್ಟು ಕೇಳಿದಾನೆ. ಎ ಸಾಂಗ್ ಈಸ್ ಸಂಗ್ ಬೈ ಹರ್. ಶಿ ಇರೋದೇನಾಗುತ್ತೆ? ಹರ್ ಆಗುತ್ತೆ. ನೆಕ್ಸ್ಟ್ 15th ಕ್ವಶನ್ ಸೋ ದಟ್ ವೆರಿ ಈಸಿ. ಸತೀಶ್ ವಾಸ್ ಸೋ ವೀಕ್ ದಟ್ ಹಿ ಕುಡಂಟ್. ಎಚ್ ಇರೋದು ಕ್ಯಾಪಿಟಲ್ ಇರೋದು ಸ್ಮಾಲ್ ಆಗ್ಬೇಕು. ಹಿ ಕುಡಂಟ್ ಗೋ ಟು ಸ್ಕೂಲ್. Satish was so weak that he couldn't go to school is the correct answer. 16th question reported speech. Did you ಅಂದ್ರೆ ಎಸ್ನೋ ಕ್ವಶನ್ ಇದೆ. ನಿರ್ಮಲಾ ಆಸ್ಕ್ ರಾಜೇಶ್. ಇಲ್ಲಿ ಮಿಕ್ಸ್ ಮಾಡಿದ್ದಾರೆ. ಶಿ ಹಿ ಎರಡು ಕೊಟ್ಟಿದ್ದಾರೆ. ಕನ್ಫ್ಯೂಷನ್ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತಾರೆ ಅನ್ಸುತ್ತೆ ಟಾಪರ್ಸ್ ಇಲ್ಲಿ ಮತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ನಿಮ್ಗೆ ಹೇಗಿತ್ತು? ನೀವು ಹೇಗೆ ಇದನ್ನ ನಿಮ್ಗೆ ನೋಡಿದ ತಕ್ಷಣ ಹೇಗೆ ಅನ್ನಿಸ್ತು? ಕಮೆಂಟ್ ಮಾಡಿ. ಈಸಿ ಇತ್ತಾ? ಇದನ್ನ ಪ್ರಾಕ್ಟೀಸ್ ಮಾಡಿದ್ರಾ? ಎಕ್ಸ್ಪೆಕ್ಟ್ ಮಾಡಿದ್ರಾ? ಮಾಡಿರ್ಲಿಲ್ವಾ? ಪ್ರಾಕ್ಟೀಸ್ ಮಾಡಿ. ಕಮೆಂಟ್ ಮಾಡಿ. ಇಫ್ ಅನ್ನೋ ವರ್ಡ್ ಅನ್ನ ಸೇರಿಸ್ತೇವೆ. ಇಫ್ ಯು ಅಂದ್ರೆ ಯಾರಿಲ್ಲಿ? ರಾಜೇಶ್. ಇಫ್ ಹಿ ಡಿಡ್ ಇರೋದು ಏನಾಗ್ಬೇಕು? ಹ್ಯಾಡ್. ಇಫ್ ಹಿ ಹ್ಯಾಡ್. ಸಬ್ಮಿಟ್ ಇರೋದು ಅಂದ್ರೆ ಪಾಸ್ಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೇಕು. ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್ ಯೆಸ್ಟರ್ಡೇ ಇರೋದು ದ ಪ್ರೀವಿಯಸ್ ಡೇ ಆಗುತ್ತೆ. ಪ್ರೀವಿಯಸ್ ಡೇ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 17th ಕ್ವಶನ್. ಇದು ಹಳೆ ಕ್ವಶನ್ ಪೇಪರ್ ಇಂದಾನೆ ಸೇಮ್ ಎಕ್ಸಾಕ್ಟ್ ಕ್ವಶನ್.
ಇದನ್ನ ನನ್ನ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೆ. ಇದನ್ನ ಯಾರ್ಯಾರು ನನ್ನ ವಿಡಿಯೋ ನೋಡಿರ್ತೀರಾ ಖಂಡಿತ ಅವ್ರಿಗೆ ಅನುಕೂಲ ಆಗಿರುತ್ತೆ. ಈ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಸಾಲ್ವ್ ಆಗಿತ್ತು. ಓಕೆ, ನೌನ್ ನಂಬರ್ ಟು ಬಿ ಕರೆಕ್ಟೆಡ್. ನೌನ್ ನಂಬರ್ ಇಲ್ಲಿ ಒನ್ಸ್ ಎ ಪೂರ್ ವುಮನ್ ಪ್ಲೂರಲ್ ಇದೆ, ಅದೇನಾಗ್ಬೇಕು? ಸಿಂಗ್ಯುಲರ್ ಆಗ್ಬೇಕು. MAN ವುಮನ್ ಆಗ್ಬೇಕು. ವರ್ಬಲ್ ಮಿಸ್ಟೇಕ್, ಪೂರ್ ವುಮನ್ ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್ ಡ್ಯಾಶ್. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇದೆ, ವಾಸ್ ವಾಕಿಂಗ್ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಈ ವರ್ಬ್ ಏನಾಗ್ಬೇಕು? ಕಂಟಿನ್ಯೂಸ್ ಅಲ್ಲೇ ಇರಬೇಕು. ಕ್ಯಾರಿಯಿಂಗ್, ಕ್ಯಾರಿಯಿಂಗ್ ಎ ಬಂಡಲ್ ಆನ್ ಅವರ್ ಹೆಡ್. ಸೊ ಕ್ಯಾರಿಯಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. 18th ಕ್ವೆಶ್ಚನ್, ಇಲ್ಲಿ 2 ಇನ್ಫ್ಲೂಯೆನ್ಸ್ ಇತ್ತು, ಒಂದು ಪುಲೆ ಮತ್ತೆ 14th ಅಮೆಂಡ್ಮೆಂಟ್. ಇದನ್ನು ಉಲ್ಟಾ ಕೇಳಿದಾರೆ ನೋಡಿ, ಮೇಜರ್ ಇನ್ಫ್ಲೂಯೆನ್ಸ್ ವೆನ್ ಹಿ ವಾಸ್ ಇನ್ USC ಅಂತ. ಸೊ ದಟ್ ಈಸ್ 14th ಅಮೆಂಡ್ಮೆಂಟ್ ಬಗ್ಗೆ ಬರಿಬೇಕು. ಇದಕ್ಕೆ ಡೀಟೇಲ್ಡ್ ಕೀ ಆನ್ಸರ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹಾಕ್ತೀನಿ. ಇದು ರಿಪೀಟೆಡ್ ಕ್ವಶನ್ ಬಂದಿತ್ತು, ಇದನ್ನ ಓದ್ಕೊಂಡಿರ್ತೀರಾ ಮಾಡೆಲ್ ಪೇಪರ್ ಮತ್ತೆ ಪ್ರಿಪರೇಟರಿಯಲ್ಲಿ. ಇದು ರಿಪೀಟೆಡ್, ಎಕ್ಸ್ಪೆಕ್ಟೆಡ್. 21st ಡಾನ್ ಆನ್ಸೋಮಾ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ವೆರಿ ಫೇಮಸ್ ಕ್ವಶನ್. ನೆಕ್ಸ್ಟ್ 22nd ಕ್ವಶನ್, ದ ಕ್ವಾಲಿಟೀಸ್ ಡು ಯು ಫೈಂಡ್ ಇನ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್. ಇದು ಕ್ವಶನ್ ಡಿಫ್ರೆಂಟ್ ಆಗಿದೆ, ಆನ್ಸರ್ ಅದೇನೆ. ದಟ್ ಹೌ ಡು ಯು ಸೇ ದಟ್ ದ ಮಿಸ್ಟ್ರಸ್ ಆರ್ ಜನರಸ್, ಅಥವಾ ಹೌ ಡು ಯು ಅಪ್ರಿಶಿಯೇಟ್. ಇದು ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ. ಇದನ್ನ ಕ್ವಾಲಿಟೀಸ್ ಅನ್ನ ಬರೀಬೇಕು, ಹೇಗೆ ಅವ್ರು ತಂದು ಪರ್ಫಾರ್ಮ್ ಮಾಡಿದ್ರು. ಅಷ್ಟು ಐ ಮೀನ್ ಫೇಮಸ್ ಪರ್ಸನಾಲಿಟೀಸ್ ಆಗಿದ್ರು ಕೂಡ, ದೋ ಎವರ್ ಫೇಮಸ್ ಪರ್ಸನಾಲಿಟೀಸ್, ದೇ ಕೇಮ್ ಟು ಸ್ಮಿತಾಸ್ ಹೌಸ್ ಅಂಡ್ ಪರ್ಫಾರ್ಮ್ಡ್ ಫಾರ್ ಅನಂತ್. They were moved by the story. They were moved by the story of Anant, which is told by Smita. So, ಆ ಒಂದ್ 2-3 ಪಾಯಿಂಟ್ ಅನ್ನ ಬರೆದ್ರೆ, and they came to their apartment on their own in the taxi. That is also one point you can consider. That is also a quality that we can admire. We admire. Admire ಅಂದ್ರೆ ಪ್ರಶಂಸಿಸೋದು ಅಂತ. 23rd question, how was the visit Mr. Patil and Sub-Inspector helpful to Mohan's family? ಹೇಗೆ ಸಹಾಯ ಆಯ್ತು ಅವ್ರ ವಿಸಿಟ್ ಅಂತ. ಟಿಕೆಟ್ ಆಲ್ಮ ಅಚೀವ್ಮೆಂಟ್, ಇದು ರಿಪೀಟೆಡ್ ಕ್ವೆಶನ್ ಬಂದಿತ್ತು. 24th ಕ್ವೆಶನ್, ಎಕದಮ್ ಬಿಂದಾಸ್ ಹನೀಫ್ ಅಥವಾ ಹನೀಫ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಎರಡು ಒಂದೇನೆ, ಇದು ಕೂಡ ಈಸಿ ಇತ್ತು. ಅಂಡ್ 25th ಕ್ವೆಶನ್, ಆಫ್ ಕೋರ್ಸ್ ನ್ಯೂಸ್ ಪೇಪರ್ ರಿಪೋರ್ಟ್, ಹೇಗೆ ಅವ್ನ ಜೀವನದಲ್ಲಿ ಬದಲಾವಣೆಯನ್ನ ತಂತು. 26th ಜಾಸ್ ಪ್ಲೇಯರ್, ಹೈಲಿ ಸ್ಕಿಲ್ಡ್ ಇನ್ ಮ್ಯೂಸಿಕ್. ಅದು ಸಮರಿ, ಅಲ್ಲಿ ಸೆಕೆಂಡ್ ಹಾಫ್ ಆಫ್ ದ ಸಮರಿ ಬರುತ್ತೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅವನು ಹೇಗೆ ಸ್ಕಿಲ್ಡ್ ಆಗಿದ್ದ ಮ್ಯೂಸಿಕ್ ಅಲ್ಲಿ ಅನ್ನೋದು. 27th ಕ್ವೆಶನ್, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ಕರೆಕ್ಟ್ ಆನ್ಸರ್ Baleshwar. Who was new to Mumbai? Baleshwar was new to Mumbai. Next question, why did he come to Mumbai? Mumbai ಯಾಕೆ ಬಂದಿದ್ದ? He came to Mumbai in search of job. In search of job. Job ಅನ್ನ ಹುಡುಕೊಂಡು ಬಂದಿದ್ದ. See, what made him feel that people of Mumbai were afraid? The people did not come forward to help him to save Roma, who had fallen by the track. ಬರೀಬಹುದು ಅಥವಾ ಇಷ್ಟು ಬರೆದ್ರು ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಕ್ಯಾಪ್ಟನ್. ನಿಮ್ಗಿರೋ ಅಷ್ಟು ಎಲ್ಲ ವಿಷನ್ ನಮ್ಗಿಲ್ಲ ಕ್ಯಾಪ್ಟನ್. ಇದೆ LBA ದಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಸೊ ಇದೆಲ್ಲ ವಿಡಿಯೋದಲ್ಲಿ ಏನ್ ಮಾಡಿದ್ದೆ 4 ಚಾಪ್ಟರ್ ಮೇಲೆ, ಅದರಿಂದಾನೇ ಬಂದಿದೆ LBA ಇಂದ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್, ಇದನ್ನ ಹೇಳಿದವ್ರು ಯಾರು? ಬೇಡ್ರು. ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್, ಯಾವಾಗ ಈ ಮಾತನ್ನ ಸ್ಪೀಕರು ಹೇಳೋದು? ವೆನ್ ಕೊಲಂಬಸ್ ರಿಮಾರ್ಕ್ಡ್ ದಟ್ ದ ಸೀಮನ್ ಡ್ರ್ಯಾಂಕ್ ಟೂ ಮಚ್. ಕೊಲಂಬಸ್ ಹೇಳ್ತಾನಲ್ಲ ಇವ್ರು ತುಂಬಾ ಕುಡಿದ್ಬಿಟ್ಟಿದ್ದಾರೆ ಅಂತ. ವೆನ್ ಕೊಲಂಬಸ್ ರಿಮಾರ್ಕ್ಡ್ that they drank too much. ತುಂಬಾ ಕುಡಿದ್ಬಿಟ್ಟಿದ್ದಾರೆ ಇವರು, ಹಾಗಾಗಿ ಜೋರಾಗಿ ಹಾಡು ಹೇಳ್ತಿದ್ದಾರೆ ಅಂತ ಹೇಳ್ದವಾಗ ಈ ಮಾತನ್ನ ಬೇಡ್ರೋ ಹೇಳೋದು. ವಾಟ್ ವಾಸ್ ದ ವಿಷನ್ ಆಫ್ ದ ಕ್ಯಾಪ್ಟನ್? ಕ್ಯಾಪ್ಟನ್ ನ ವಿಷನ್ ಏನಿತ್ತು? ಆತನ ಗುರಿ ಏನಿತ್ತು? ಟು ಡಿಸ್ಕವರ್ ಅ ನ್ಯೂ ಲ್ಯಾಂಡ್, ಹೊಸ ಲ್ಯಾಂಡ್ ಅನ್ನ ಡಿಸ್ಕವರ್ ಮಾಡೋದು ಅವನ ವಿಷನ್ ಆಗಿತ್ತು. This is the correct answer. 29th question, you want to do this very badly. Who is the speaker? ಇಲ್ಲಿ ನೀವು ಸತೀಶ್ ಫಾದರ್ ಅಂತನಾದ್ರೂ ಬರಿಬಹುದು ಅಥವಾ ಅವತಾರ್ ನಾರಾಯಣ್ ಅಂತ ಕೂಡ ಬರಿಬಹುದು. ಬಿ ಕ್ವೆಶನ್, ವಾಟ್ ಮೇಡ್ ದ ಸ್ಪೀಕರ್ ಟು ಸೇ ದಿಸ್? ಸತೀಶ್ ಈ ತರ ಹೇಳೋದಕ್ಕೆ ಕಾರಣ ಏನು? ಸತೀಶ್ ಪರ್ಸಿಸ್ಟೆನ್ಸ್ ಇನ್ ಡ್ರಾಯಿಂಗ್
ಡ್ರಾಯಿಂಗ್ ಅಲ್ಲಿ ಅವನು ಕಂಟಿನ್ಯೂ ಮಾಡ್ತಾನೆ ಇರ್ತಾನೆ, ಎಷ್ಟು ಹೇಳಿದ್ರು ಬೈದ್ರು ಕೂಡ ಅವನು ಬರಿತಾನೆ, ಡ್ರಾಯಿಂಗ್ ಮಾಡ್ತಾನೆ ಇರ್ತಾನೆ. ಸೊ ಇದು ಅವ್ರ ತಂದೆ ಈ ರೀತಿ ಹೇಳೋದಕ್ಕೆ ಕಾರಣ. ಸಿ ಕ್ವಶನ್, ವಾಟ್ ಡಿಡ್ ಹಿ ಡೂ ಸೂನ್ ಆಫ್ಟರ್ ಲೀವಿಂಗ್ ದ ರೂಮ್? ಈ ಅಂದ್ರೆ ಸ್ಪೀಕರ್. ಸ್ಪೀಕರ್ ರೂಮ್ ಇಂದ ಹೊರಗಡೆ ಹೋದ ತಕ್ಷಣ ಏನ್ ಮಾಡ್ತಾರೆ? ಈ ಬ್ರಾಡ್ handful of brushes and drawing sheets. ಬ್ರಷಸ್ ಮತ್ತೆ ಡ್ರಾಯಿಂಗ್ ಶೀಟ್ಸ್ ಅನ್ನ ತಗೊಂಡ್ ಬಂದು, ತಗೊಳಪ್ಪ ನೀನ್ ಎಷ್ಟು ಹೇಳಿದ್ರು ಬಿಡಲ್ಲ ಅಲ್ವಾ, ತಗೋ ಆಯ್ತು ಮಾಡು ಅಂತ ಕೊಡ್ತಾರೆ. 30th poem after outer space tomorrow morning. Daylight will be on the switch and winter under lock. Winter under lock, what does this mean? It means that there is no concept of seasons in the space ಅಂತ ಬರೀಬಹುದು, ಅಥವಾ there will be no change in the no concept of seasons in space. ಸ್ಪೇಸ್ ಅಲ್ಲಿ ಸೀಸನ್ಸ್ ಅನ್ನುವ ಕಾನ್ಸೆಪ್ಟ್ ಇಲ್ಲ, ಹಾಗಾಗಿ ಸೊ ಅಲ್ಲಿ ವಿಂಟರ್ ಅನ್ನೋದು ಅಂಡರ್ ಲಾಕ್ ಅಲ್ಲೇ ಇರುತ್ತೆ. ಈ ಕ್ವೆಶನ್, ವೇರ್ ವುಡ್ ಆಲ್ ದ ಅಬೌವ್ ಹ್ಯಾಪನ್? ಇದೆಲ್ಲ ಎಲ್ಲಿ ನಡೆಯುತ್ತೆ? ಇನ್ ದ ಸ್ಪೇಸ್. ಹೂ ಇಸ್ ದ ಪೊಯೆಟ್ ಆಫ್ ದಿಸ್ ಪೊಯಮ್? ಪೊಯೆಟ್ ಇಸ್ ನಾರ್ಮನ್ ನಿಕೋಲ್ಸನ್. ಸೊ ಇದು ಕೂಡ ಈಸಿ ಇತ್ತು. ಆದ್ರೆ 29th ಕ್ವೆಶನ್ ಕೆಲವರಿಗೆ ವಾಟ್ ಮೇಡ್ ದ ಸ್ಪೀಕರ್ ಟು ಸೇ ದಿಸ್, ಇದು ಸ್ವಲ್ಪ ಕಷ್ಟ ಆಗಿದ್ದಿರಬಹುದು ಅಂತ ಅನ್ಕೋತೀನಿ. ಅದರ್ವೈಸ್ ಆಲ್ ಆರ್ ಈಸಿ ಇತ್ತು. ಚೆನ್ನಾಗಿ ಮಾಡಿದೀರಾ ಅನ್ಕೋತೀನಿ. ನಿಮ್ಮ ಸ್ಕೋರ್ ಅನ್ನ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಕೀ ಆನ್ಸರ್ ಅನ್ನ ಕೊಡ್ತೇನೆ. ಮ್ಯಾಥ್ಸ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ, ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳು.